ಪಾರು, ಏ ಪಾರು. ಓರಿ ಏನು ಈಗ ಬಂದ್ರೇನಾ? ಹಾಂ, ಈಗ ಬಂದೆ. ಒಂದು ಲೋಟ ನೀರು ತಗೊಂಡು ಕೊಡು. ತಂದೆ ಇರಿ. ತಗೋರಿ ನೀರು. ರೀ, ಆ ಬ್ರೋಕರ್ ಬಂದಿದ್ದಾರಿ. ಬ್ರೋಕರ? ಯಾವ ಬ್ರೋಕರ್? ಅದೇ ರೀ, ಏನ ಕನ್ನೆ ನೋಡಕ್ಕೆ ಹೇಳಿದ್ರಂತಲ್ಲ, ಆ ಬ್ರೋಕರ್. ಕನ್ನೆ ನೋಡಕ್ಕೆ ಹೇಳಿದ್ಯಾ ಬ್ರೋಕರಿಗೆ? ಯಾವ ಬ್ರೋಕರ್? ನಿನಗ ಗೊತ್ತಿಲ್ಲ ನೋಡು ಯಾವ ಬ್ರೋಕರ್ ಅನ್ನೋದು. ಹಾಂ, ಈಗ ಗೊತ್ತಾಯ್ತು. ಅವ ಗೋವಿಂದ ಬ್ರೋಕರ್. ಹಾಂ ಹಾಂ, ಬರ್ತೇನೆ ಅಂತ ಹೇಳಿದ. ಹೇಳಿ ಇವತ್ತು ಏನಂದ? ಹುಬ್ಳ್ಯಾಗ ಒಂದು ಕನ್ನೆ ಐತಂತ. ಅಂದ್ರೆ ಹುಬ್ಳ್ಯಾಗಲ್ಲ, ಹುಬ್ಳಿಗೆ ಹತ್ತಿ ಒಂದು ಹಳ್ಳಿ ಅಂತ. ಹುಡುಗಿ ಚಲೋ ಅದಾಳ ನೋಡಾಕ. SSLC ಸಾಲಿ ಕಲ್ತಾಳ. ಅಪ್ಪಿಲ್ಲ, ಓದಾಳ. ಒಬ್ಬ ಅಣ್ಣ ಅದನ, ಇಕ್ಕೋಬೇಕಿ 3 ಮಂದಿ ಅದಾರಂತ. ಒಂದು 3-3.5 ಎಕರೆ ಹೊಲ ಐತಂತ. ಅವ ಎಲ್ಲೋ ಶುಗರ್ ಫ್ಯಾಕ್ಟ್ರಿನೇ ಅಂತದ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ಕಾನ. ಹುಡುಗಿ ಮಾತ್ರ ಚಲೋ ಐತಿ ಬೇ, ಬೇಕಾದ್ರೆ ಬಂದು ನೋಡ. ನಿಮ್ಗೆ ಇಷ್ಟ ಆದ್ರೆ ನೋಡ್ಕೊಂಬರ್ರಿ ಹುಡುಗಿನ, ಓಸರು ಸೇರಿ ಅಂತ ಹೇಳಿ ಅಂದ್ರೆ. ಅದಕ್ಕೆ ನಾನು ನಮ್ಮ ಮನೆಯವ್ರನ್ನ ಕೇಳಿ ಏನನ್ನೋದು ಹೇಳಿ ನಿಮಗೆ ಫೋನ್ ಮಾಡಿ ಹೇಳ್ತೇನೆ ತಗೋ ಎಣ್ಣ ಅಂತ ಹೇಳಿ ಕಳಿಸಿದೆ. ಚಲೋ ಅಂತೇಳಿ ನಾನಾದರೂ ಅದನ್ನ ಹೇಳ್ತಿದ್ದೆ. ಮತ್ತೇನು ಹೋಗಿ ನೋಡ್ಕೊಂಬರನ್ರಿ, ಹೆಂಗೆ ಮಾಡೋಣ? ನೋಡ್ಕೊಂಬರೋಣ. ಚಲೋ ಇದ್ರೆ ನೋಡ್ಕೊಂಡು ಮತ್ತು ಹೊಂದಾಣಿಕೆ ಹಂಗಿದ್ರೆ ಹೊಂದಾಣಿಕೆ ಮಾಡ್ಕೊಂಬರಕ್ಕೆ ಬರ್ತೈತಿ. ಆದರೆ ಇನ್ನೊಂದು 4-5 ದಿವಸ ಬಿಟ್ಟು ಹೋಗೋಣ. ಯಾಕಂದ್ರೆ ಮಂದು ಅಮಾಸೆ ಐತಿ. ಅಮಾಸೆ ಮುಗಿಸ್ಕೊಂಡು ಯುಗಾದಿ ಆಕತಿ, ಯುಗಾದಿ ಮುಗಿಸ್ಕೊಂಡು ಹೋಗೋಣ. ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡೋಣ್ರಿ. ಹಂಗಾರ ಬ್ರೋಕರಿಗೆ ಫೋನ್ ಮಾಡಿ ಹೇಳಿಬಿಡ್ರಿ, ನಾವು ಯುಗಾದಿ ಆದಮೇಲೆ ಬರ್ತೇವೆ ಅಂತ ಹೇಳಿ. ಸರಿ ತಗೋ, ನಾ ಫೋನ್ ಮಾಡಿ ಹೇಳ್ತೇನೆ. ನೀ ಏನು ತಲೆ ಕೆಡಿಸ್ಕೊಬೇಡ. ಏ ಪಾರು, ಎಲ್ಲಿ ಹೊಂಟಿ? ನಾನೇನು ಎಲ್ಲಿ ಹೊಂಟಿಲ್ರಿ, ಒಳಗೆ ಕೆಲಸ ಐತಿ, ಹೊಂಟೇನೆ. ನೀನು ಇದು ಮಾಡ್ತೀರಾ? ನಂಗೆ ಹೊರಗೆ ಒಂದು ಸ್ವಲ್ಪ ಕೆಲಸ ಐತಿ. ಹಂಗೆ ಬ್ರೋಕರಿಗೆ ಫೋನ್ ಮಾಡಿ ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನಾ ಹೋಗಿ ಬರಲಿ ಹಂಗಾರ? ಹೋಗಿ ಲಘು ಬರ್ರಿ. ಸರಿ ತು. ಈಕಿ ನಮ್ಮ ಅತ್ತಿ ಯಲ್ಲಮ್ಮ ಅಂತ. ನಾನು ಕ್ಯಾರೆಕ್ಟರ್ ಬಂದಂಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅತ್ತಿಯರ ಈ ಬಂದ್ರಿ? ಹ್ಞೂನವ, ಈ ಬಂದೆ. ಏನು ಬಿಸಿಲು, ಏನು ತಾನ ಸಾಕಾಗಿ ಹೋಗೈತೆ ನೋಡುವ. ಇವತ್ತು ಶನಿವಾರ ಯಾಕರ ಮಧ್ಯಾಹ್ನ ತನಕ ಐತೆ ಅನ್ನಂಗಾಗಿತ್ತು ನೋಡು. ಹೌದ್ರಿ, ಈ ಸಲ ಬಿಸಿಲ ಭಾಳ ಐತಿ. ನೀವು ಪಾನಕ ಏನಾರು ಮಾಡ್ಕೊಡ್ಲೇನ್ರಿ? ಇವ ಏನು ಬ್ಯಾ ಬಿಡವ, ಒಂದು ಈಟ ಕುತ್ಕೊಂತೇನೆ. ಆಯ್ತು ತಗೋರಿ, ನೀವು ಕುತ್ಕೊಂಡು ಸುಧಾರಿಸ್ಕೊರಿ. ನಾನು ಒಳಗೆ ಕೆಲಸ ಐತಿ, ಒಂದಿಟ್ಟು ಹೋಗ್ತೀನಿ. ಸರಿ ತಗೋ. ಅಯ್ಯಪ್ಪ, ನಡ್ಕೊಂಬರೋದ್ರಾಗ ಸಾಕು ಬೇಕಾಗಿ ಜೀವ ಬಾಯಿಗೆ ಬಂದಂಗೆ ಆತು ನೋಡುವ. ಯಮ್ಮ ಬೇ, ಯಮ್ಮ ಎಷ್ಟು ಕರೆಯೋದು ನೀನು? ಸುಮ್ಮನೆ ಕೂತಿಯಲ್ಲಿ ಎತ್ತಗಡೆ ಮಕ ಮಾಡ್ಕೊಂಡು. ಯಪ್ಪ, ಕೇಳಿಸ್ಲಿಲ್ಲ ನನಗೆ. ಈ ಬಿಸಿಲಾಗಿಂದ ಬಂದು ಕುಂತೇನೆ, ಕಣ್ಣು ಮಂಜಾಗತ್ತಾವು, ಒಂಥರ ಕಿವಿ ಗುಯ್ ಅನ್ನಗಾಗತ್ತಾವು. ಹೌದನ? ನನ್ಗೆ ಗೊತ್ತಾಗ್ಲಿಲ್ವಾ? ಹಂಗ ಕರಿಯಂಗೆ ಕರ್ದೆ ನಾನು. ಬಾ ಕುತ್ಕೋ ಬಾ. ಮತ್ತೆ ಏನು ಸಮಾಚಾರ ಬೇ? ನಾನು ಏನು ಹೇಳಪ್ಪ ನಿನಗೆ ಸಮಾಚಾರನ? ಕೆಲ್ಸಕ್ಕೆ ಹೋಗ್ತೀನಿ, ಮನೆಗೆ ಬರ್ತೀನಿ, ಉಣ್ತೀನಿ, ಮಕ್ಕೊಂತೀನಿ. ನನಗೇನು ವಯಸ್ಸಾದಪ್ಪ, ಸಮಾಚಾರಗಳು ಇರಂಗಿಲ್ಲ. ನೀನು ವಯಸ್ಸಿನ ಹುಡುಗ, ನೀ ಹೇಳ್ಬೇಕು ಸಮಾಚಾರನ. ಯಮ್ಮ ಅವು ಎಲ್ಲಿ ಕಾಣವಲ್ಲ? ಎಲ್ಲರೂ ಹೊರಗೆ ಹೋಗ್ಯಾಳನ? ಎಲ್ಲಿ ಹೋಗಿಲ್ಲ, ಒಳಗೆ ಏನೋ ಕೆಲಸ ಐತಂತ ಕೆಲಸ ಮಾಡಕತ್ತಾಳ. ಹೌದನ? ಯವಾ ಯವಾ. ಓ ಏನಪ್ಪ, ಮನಿ ಈಗ ನೆನಪಾತನ ನಿನಗೆ? ಮನೆ ನೆನ್ಪಾರ್ತಾರನ್ ಬೇ? ಮನೆ ನೆನಪಿರ್ತೈತಿ. ಕೆಲ್ಸ ಇರ್ತಾವ, ಕೆಲ್ಸದ ಮ್ಯಾಗ ಅಡ್ಡಾಡ್ತಿರ್ತೀವಿ. ಮುಂಚೆಕಿರೋ ಕೆಲಸ ಬಿಟ್ಟ ಮ್ಯಾಗ ಬೇರೆ ಕೆಲಸ ಹುಡ್ಕಕ್ಕೆ ಓಡಾಡಾಕ್ತೀನಿ. ಕೆಲ್ಸ ಸಿಕ್ಕತಿ, ನಾಳಿಂದ ಕೆಲ್ಸಕ್ಕೆ ಹೋಗ್ಬೇಕು. ಅಂತೂ ಇಂಥ ಕೆಲಸ ಅಂತೂ ಸಿಕ್ತಲ್ಲ ನಿನಗೆ. ಎಷ್ಟು ಸಂಬಳ? ಕೆಲಸ ನೋಡಿ ಹಾಕ್ಕೊಡ್ತೇನೆ ಅಂತ ಹೇಳ್ಯಾರ. ಕೆಲಸ ಮಾಡಿದ ಮ್ಯಾಗ ಗೊತ್ತಾಕತಿ ನೋಡು ಎಷ್ಟು ಸಂಬಳ ಫಿಕ್ಸ್ ಮಾಡ್ತಾರಂತ. ಅಷ್ಟ ಅದ ಎಷ್ಟು ಹಾಕ್ಬೋದು ಹೇಳ? ನನಗನ್ಸಿರೋ ಮಟ್ಟಿಗೆ ಒಂದು 25,000 ಮೇಲೆ ಅಂತ ಅನ್ಕೊಂಡೇನಿ. ಅವ್ರು ಕೆಲಸ ನೋಡಿ ಹೆಂಗೆ ಫಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ. ಸಂಬಳ ಬಂದ ಮೇಲೆ ಗೊತ್ತು. ಹೋಗ್ಲಿ ಬಿಡು, ಹೆಂಗಾರ ಆಗಲಿ ಕೆಲಸ ಸಿಕ್ತಲ್ಲ. ಇನ್ನೊಂದು ವಾರ ಬಿಟ್ಟು ನಿನಗೆ ಕನ್ನೆ ನೋಡಕ್ಕೆ ಹೋಗ್ಬೇಕಾಗಿತ್ತು. ನೀನಾರ ಕೆಲಸ ಕಳ್ಕೊಂಡು ಮನ್ಯಾಗಿದ್ದಿ. ಕೆಲಸ ಇಲ್ಪ, ಹೆಂಗಪ್ಪ ಕನ್ನೆ ನೋಡಕ್ಕೆ ಹೋಗೋದು? ಕನ್ನೆ ನೋಡಕ್ಕೆ ಹೋದ್ರೆ ಮುಂದೆ ಏನು ಕೆಲಸ ಮಾಡ್ತಾನಂತ ಹೇಳೋದು ಅನ್ನಂಗೆ ಯೋಚನೆ ಆಗಿತ್ತು. ಅಂತೂ ಇಂತೂ ನಿಂಗೆ ಕೆಲಸ ಸಿಕ್ತಲ್ಲ. ಯುಗಾದಿ ಆದಮೇಲೆ ಕನ್ನೆ ನೋಡಕ್ಕೆ ಹೋಗ್ಬೇಕು. ಒಂದು ದಿವಸ ರಜೆ ತಗೋಪ್ಪ. ನಾನು ಎದಕ್ಕೆ ಬೇ? ನೀನು ಅಪ್ಪ ಹೋಗಿ ನೋಡ್ಕೊಂಬರ್ರಿ. ನಿಮ್ಗೆ ಒಪ್ಪಿಗೆ ಆದ್ರೆ ಆಮ್ಯಾಗ ನೋಡೋಣ. ಆಯ್ತು, ನಾವು ಇಬ್ರು ನೋಡ್ಕೊಂಡು ಬರ್ತೀವಿ. ಆಮ್ಯಾಗ ನಮಗೆ ಮನಸ್ಸಿಗೆ ಬಂತಂದ್ರೆ ನೀನು ಕರ್ಕೊಂಡು ಹೋಗ್ತೀವಿ. ಏ ಪರವ, ಎಲ್ಲಿ ಕಣ್ಣಿನ ನನಗೂ ಗೊತ್ತಿಲ್ಲ. ಆದರೆ ನಿಮ್ಗೆ ಹೇಳೋದ ಲಕ್ಷ್ಯ ಇಲ್ಲ. ನಿನ್ನೆ ಬ್ರೋಕರ್ ಬಂದಿದ್ದ ಗೋವಿಂದ್ ಅಂತ ಅವನ ಹೆಸರು.
ಅವ ಇಲ್ಲೇ ಹುಬ್ಬಳ್ಳಿ ಹತ್ರ ಒಂದು ಹಳ್ಳಿ ಒಂದು ಹುಡುಗಿ ಅದಾಳ ಚಲೋ ಅದಾಳ ನೋಡಕ್ಕೆ ಬರ್ರಿ ಅಂತ ಹೇಳಿದ್ದ. ಅದಕ್ಕೆ ನಿಮ್ಮ ಮಗಗೆ ಹೇಳಿದ್ದೆ, ಹ್ಞೂ ಹೋಗೋಣ ತಗೋ ಯುಗಾದಿ ಆದ್ಮೇಲೆ ಅಂತ ಮಾತಾಡ್ಕೊಂಡಾರ. ನಿಮ್ಗೆ ಹೇಳೋದೇ ಲಕ್ಷ್ಯ ಇಲ್ಲ. ಈಗ ಅವನು ಕೆಲಸದ ವಿಚಾರ ಮಾತಾಡಕತ್ತಿಂದ ಲಕ್ಷ್ಯ ಆಗೈತಿ ನನಗೆ. ಹೌದನ? ಚಲೋ ಇದ್ರೆ ನೋಡ್ಕೊಂಡ್ ಬಂದ್ಬಿಡ್ರಿ. ಅಷ್ಟ ಮಾಡ್ತೀವ್ರಿ. ನಾ ಹೇಳಿದ್ನಲ್ಲ ಕ್ಯಾರೆಕ್ಟರ್ ಬಂದಂಗೆ ಪರಿಚಯ ಮಾಡಿಸ್ಕೊಡ್ತೇನೆ ಅಂತ. ಇವ ನನ್ನ ದೊಡ್ಡ ಮಗ ವಿಜಯ್ ಅಂತ ಹೇಳಿ. ಇನ್ನೂ ಇಬ್ಬರು ಮಕ್ಕಳದಾರ, ಅವ್ರದ್ದು ಕ್ಯಾರೆಕ್ಟರ್ ಬಂದಂಗೆ ನಾನು ಪರಿಚಯ ಮಾಡಿಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡ್ರಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.